ಟೋಟಲ್ ಅಮೌಂಟ್ ನೋಡ್ರಿ ಇಷ್ಟೆಲ್ಲ ನಂದು ಎಕ್ಸ್ಪೆನ್ಸ್ ಆಯಿತು. ಜಸ್ಟ್ ಬೆಂಗಳೂರಿಂದ ರಿಟರ್ನ್ ನಮ್ಮ ಮನೆಗೆ ಚಿಕ್ಕೋಡಿಗೆ ಬರುತ್ತಾನ. ಸೊ ಗೈಸ್ ಇದೆಲ್ಲ ಬ್ಯಾಗ ಪ್ಯಾಕ್ ಮಾಡ್ಕೊಂಡನು 1 2 3 3 ಬ್ಯಾಗ್ ಇದಾವೆ. ಆ್ಯಂಡ್ ನೋಡೋಣ ಹೋಗೋಣಂತರಿ. ಆಲ್ಮೋಸ್ಟ್ ಈಗ 11 ಗಂಟೆಗೆ ಅಂದ್ರೆ ಒಂದು ಟ್ರೈನ್ ಐತಿ. ಆಮೇಲೆ ಈಗ ನಾ ಇಲ್ಲಿಂದ ವೈಟ್ ಫೀಲ್ಡಿಂದ ಮೆಜೆಸ್ಟಿಕ್ ಹೋಗ್ಬೇಕು. ಸೊ ಫಸ್ಟ್ ನಾ ಇಲ್ಲಿಂದ ಹೋಗ್ಬೇಕು ರೀ ಮೆಟ್ರೋದಿಂದ ನೆಕ್ಸ್ಟ್ ಹೋಗೋಣಂತ ಮೆಜೆಸ್ಟಿಕ್ ಟು ರೈಲ್ವೆ ಸ್ಟೇಷನಿಂದ ನಮ್ಮೂರು ಬೆಳಗಾವಿ ನಂತರ ಚಿಕ್ಕೋಡಿ. ಸೊ ಟೋಟಲ್ ಒಂದು ಟ್ರಿಪ್ ತಿಳ್ಕೊರಿ. ಈ ಟ್ರಿಪ್ದಾಗ ಟೋಟಲ್ ಅಮೌಂಟ್ ಎಷ್ಟು ಖರ್ಚು ಆಗ್ತೈತೆ ಅಂತ ನೋಡೋಣ ಬರ್ರಿ. ಸೊ ಲೆಟ್ಸ್ ಗೋ ಗೈಸ್ ನೀವೆಲ್ಲ ಥಂಬ್ನೇಲ್ ನೋಡಿರ್ಬೋದು. ಸೊ ಇವತ್ತಿನ ಬ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ತೈತಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್ ಫಸ್ಟ್ ನಾ ಹೋಗ್ಬೇಕು ನೋಡ್ರಿ ಇಲ್ಲಿಂದ ರೂಮಿಂದ ಫಸ್ಟ್ ನಾ ರ್ಯಾಪಿಡೋ ಮಾಡ್ಕೋಬೇಕು. ಇಲ್ಲಾಂದ್ರೆ ನನ್ನ ದೋಸ್ತು ಕರಿಬೇಕು. ದೋಸ್ತ್ ಬಂದಂದ್ರೆ ಹಂಗೆ ಇಲ್ಲಾಂದ್ರೆ ರ್ಯಾಪಿಡೋದಾಗ ಎಷ್ಟು ಚಾರ್ಜ್ ಆಗ್ತೈತಾ ಅದನ್ನು ನೋಡೋಣಂತ. ಸೊ ಲೆಟ್ಸ್ ಗೋ. ಟೈಮ್ ಆಗಿತ್ತು ರೀ 7:40. ಇನ್ನೊಂದು ಅರ್ಧ ಸ್ಲಿಪ್ ಬಿಡಂದ್ರೆ 8:30 ದೋಸ್ತ್ ಬರ್ತಾನಂತ. ಬಂದಂದ್ರೆ ಹಂಗೆ ಇಲ್ಲಾಂದ್ರೆ ಆಪ್ಷನ್ ಎಲ್ರಿ ರ್ಯಾಪಿಡೋದು ಬುಕ್ ಮಾಡ್ಕೊಂಡು ಎಷ್ಟು ಅಮೌಂಟ್ ಖರ್ಚಾಗ್ತೈತೆ ನೋಡ್ರಿ. ಸ್ಟೇ ಟ್ಯೂನ್. ಏನಾಗಿತ್ತು ರೀ ಸ್ವಲ್ಪ ಸಾಮಾನು ಉಳ್ದೈತೆ ನೋಡ್ರಿ ಇಲ್ಲಿ. ಅಂದ್ರೆ ಫ್ರಿಜ್ದಾಗಿನ ಸಾಮಾನು ಕೆಡ್ತಿತ್ತು ನಾ ಬರುತ್ತಾನೆ. ಅದಕ್ಕೆ ಏನು ಮಾಡೋಣ ಇದ್ರ ಬ್ರೆಡ್ ಮತ್ತು ಹಾಲು ಇತ್ತನ ತಂದಿದ್ದ. ಈಗ ನಾ ಬರೋನು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಬಿಟ್ಟರೆ ನಾ ಬರಬೇಕಾಗ್ತಿತ್ತು ಬೆಂಗ್ಳೂರ್ಗೆ. ಆ್ಯಂಡ್ ಅನ್ಕತನ ಇದಂತೂ ಫ್ರಿಜ್ ಆನ್ ಮಾಡಿಬಿಟ್ಟು ಸುಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಖರ್ಚು ಹೋಗೋದ. ಅದಕ್ಕೆ ಏನು ಮಾಡೋಣ ಇದನ್ನೆಲ್ಲ ದೋಸ್ತರು ಕೊಟ್ಟುವನಂತ. ಯಾ ನೋಡು ಲೆಟ್ಸ್ ಕೊಟ್ಟು. ಓಕೆ ಗೈಸ್ ಫೈನಲಿ ಹೊಂಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೊ ಲೆಟ್ಸ್ ಗೋ. ಲಿಫ್ಟ್ ತೆಗಿದ್ದೀನಿ ಈಗ. ಬರೋಕ್ಕೆ ಸ್ವಲ್ಪ ಟೈಮ್ ಆಗೋದು. ಅದಕ್ಕೆ ಸ್ವಲ್ಪ ಬೈಕಿಗೆಲ್ಲ ಕವರದು ಹಾಕಿ ಹೋಗೋಣಂತ. ಲೆಟ್ಸ್ ಗೋ. ಫೈನಲಿ ಕವರ್ ಹಾಕಿ ಆಯಿತು. ಇಲ್ಲ ಇಸ್ಮಾಯಿಲ್ ಬರ್ತಾನೆ ನನ್ರಿ ಅವನ ಸಂಬಂಧ ವೇಟ್ ಮಾಡೋದು. ಲೆಟ್ಸ್ ಗೋ. ವೇಟಿಂಗ್ ಫಾರ್ ಹಿಮ್. ಸೊ ಈಗ ನಂದು ಫಸ್ಟ್ ಖರ್ಚು ಅಂದ್ರೆ ಮೆಟ್ರೋ ಸ್ಟೇಷನ್ ಹೋಗಕ್ಕೆ ₹0 ಖರ್ಚು ಆಗ್ತಾವೆ. ಯಾಕಂದ್ರೆ ಇಸ್ಮಾಯಿಲ್ ಬಿಡಕತ್ತ. ಫೈನಲಿ ಇಸ್ಮಾಯಿಲ್ ಬಂದ್ರಿ. ಏ ಪಕಡ್ದಾಗ ಅವನ ಈಗ. ಯಾಕೋ ದೋಸ್ತ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಪುಕಡ್ ಮೇಲೆ ಲೇಕಿದಾರ ನೆಸ್ಲಿ ನೋಡ್ಬೋದ್ರಿ. ಇಸ್ಮಾಯಿಲ್ ಕರಿಯೋದು ಫಾಯ್ದಾ ಏನಂದ್ರೆ ಎಲ್ಲ ಸಾಮಾನು ಅವ ಇಡ್ತಾ ಇಷ್ಟ ದೋಸ್ತ. ಡಿಕ್ಕಿ ಮೇಗೆ ಯಾರಾಗ್ತಾವ ಉದರ ಬಡ ಬ್ಯಾಗ್ ಇಡಲಿ. ये बैग बैठ रहा है सर. वो बैठता ये पहले ही रखते हैं. तू स्टैंड लगा मैं हाथ में रख पकड़ा हूँ. ओके गाइस फाइनली ನಾವು ಹೊಂಟೂರಿ ಈಗ. ಓಕೆ ಗಾಯ್ಸ್ ಈಗ ನಾವು ಮಸ್ತ್ ಚಾ ಕುಡಿತೇವಂತ ಅದ್ರ ವಾಲ ಚಾಯ್ನ ಅಲ್ಲಿ ಬಂದಿದ್ದೇವೆ. ಇದೆಲ್ಲ ಮಂಟಿ ಇಸ್ಮಾಯಿಲ್ ನಾ ಬಿಟ್ಟು ಹೊಂಟಿದ್ದೀನಿ ಈಗ. ನಿಂಗೆ ಹೆಂಗೆ ಅನ್ಸೈತಿ? ಚಲೋ ಅನ್ಸೈತಿ ಕೆಟ್ಟ ಅನ್ಸೈತಿ? ನೀ ಇದ್ರ ಬಿ ಏನಿಲ್ಲ. ಅದು ಬಿಸ್ಕೆಟ್ ಬಂದೈತಿ. ಬರ್ರಿ ಗರಂ ಚಾ ಕುಡಿನಂತ. ಅದ್ರಕ್ಕೆ ವಾಲ ಚಾಯ್. ಗೈಸ್ ಇಸ್ಮಾಯಿಲ್ಗೆ ಥಂಡಿ ಹತ್ತಕತ್ತಿತ್ತಂತ ಅದಕ್ಕೆ ಇವ್ರ ಮನೆ ಕಡೆ ನಿಂತು ನಾವು ಈಗ ಸ್ವೆಟರ್ ಹಾಕ್ಕೊಂಡು ಹೊಂಟಿದ್ದೇವೆ ನೋಡ್ರಿ. ಚಲ್. ಓಕೆ ಗೈಸ್ ಫೈನಲಿ ಹೊಂಟು. ಅಲ್ಲಿ ಒಂದು 2 ಕಪ್ ಚಾ ಕುಡಿದ್ರಿ ಮತ್ತು 3 ಬಿಸ್ಕಿಟ ಹೇಳ್ತಾನೆ. ಆಮೇಲೆಲ್ಲ ಬಿಲ್ ಎಷ್ಟೈತಂತ. ಓ ಬಾಯ್ ಧೂಮ್ ಚಲೆ ಧೂಮ್. ಪಾಪ ಇವ್ಗೆ ಥಂಡಿ ಹತ್ತೈತ್ರಿ ಬೆಂಗ್ಳೂರ್ದಾಗ. ಅಂದ್ರೆ ನಾ ಸ್ವೆಟರ್ ಹಾಕ್ಕೊಂತಿದ್ದೀನಿ ಹಾಕ್ಕೊಂತಿರ್ಲಿಲ್ಲ. गाइस फाइनली रीच्ड मेट्रो स्टेशन हल्लूरहಳ್ಳಿ. ಏನು ಹಳ್ಳುರಹಳ್ಳಿ ಕೊಂಚರಿ ಕಾಡುಗುಡಿ ಟ್ರಿಪ್ ಪಾರ್ಕ್ಗೆ ಬಂದಿದ್ದೀವಿ. ಇಳಿತೀವಿ. ಬಾಯ್ ದೋಸ್ತ್. लेक जा भी जल्दी कर.
ಗೈಸ್ ಫೈನಲಿ ಮೆಟ್ರೋ ರೀಚ್ ಆಗಿದ್ದೇನೆ ರೀ. ಬನ್ನಿ ಟಿಕೆಟ್ನು ತೆಗೆದಾಯಿತು. ಟ್ರೈನ್ ಬರೋದನ್ನ ವೇಟ್ ಮಾಡಂತ. ಸೊ ಗೈಸ್ ಒನ್ ಟೈಮ್ ಆಸೆ ಐತಿ ನಮ್ಮ ಫ್ಯಾಮ್ಲಿಗೆಲ್ಲ ಕರ್ಕೊಂಡು ನಮ್ಮ ಬ್ಯಾಂಡ್ಗೆ ತೋರಿಸೈತಿ. ಮತ್ತು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅವರು ಮಾಡೋದು ಇಷ್ಟ ಐತಿ. ಹೇಳಾಗ್ತೀನಿ. ಓಕೆ ಗಾಯ್ಸ್ ಫೈನಲ್ ರೀಚ್ ಆಗಿದ್ದೇನೆ ರೀ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಯಾ ಸೊ ಬಂದು 20 ರೂಪಾಯಿ ವೀಡಿಯೋ ಮಾಡಕತ್ತೇನೆ. ಇಲ್ಲಿ ಬಂದಿದ್ದಾರೆ ಸ್ವಲ್ಪ ಶಾಯಿ ಶೇಕ್ ನೀರಲ್ಲಿ ಮಾಡತೈತಿ. ಇಲ್ಲಿಗೆಲ್ಲ ನೀರು ಬೀಳಾಕೈತ್ರಿ ನೀವು ಯಾವಾಗ ಸೊ ಫೈನಲಿ ಹಸು ಒಂದು ಆಗೈತಿ. 10:30 ಆಗಿ ಬಂದೈತಿ. 11 ಟ್ರೈನ್ ಬಿಡ್ತೈತಿ. ಕರಿ ತಿನ್ನಕ್ಕೆ ಏನು ತೊಗೊಂಡ್ರೆ ಅದಕ್ಕೆ ನಿತ್ತ ನಮ್ಮ ಶಾಪ್ದಾಗ ಫ್ರೂಟ್ ಬಾಲ್ ತೊಗೊಂಡೇನು. ಲೆಟ್ಸ್ ಗೋ ನೋಡಿ ತೊಗೊಂಡು ಮತ್ತೆ ಬಂದರೆ ತೊಗೊಂಡು ಕಟ್ಟುಗಾಳಿ ಗಾಯ್ಸ್ ಕಟ್ಟುಗಾಳಿ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಫೈನಲಿ ಈಗ ಟೈಮ್ ಆಗಿತ್ತು 7:30. ಮತ್ತು ನಾನು ಟ್ರೈನ್ ಮುಟ್ಟೋದಿತ್ತು ಬೆಳಗಾವ್ಗೆ 8:50. ಸರಿ ಇನ್ನೂ ಅಂದರೂ ಧಾರವಾಡದಾಗ ಐತಿ. ಅರ್ಧ ತಾಸು ಲೇಟ್ ಬೆಳಗಾವಿ ರೀಚ್ ಆಗ್ತೈತಿ. ಸೊ ಪ್ಲ್ಯಾನ್ ಏನಾಕಿದ್ದೇನೆ ಅಂದ್ರೆ ಡೈರೆಕ್ಟಾಗಿ ಚಿಕ್ಕೋಡಿ ನೋಡೋದು. ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ನಾನು ಟ್ರೈನ್ ಹೋಗ್ತೀವಿ. ಸೊ ಅಲ್ಲಿ ಇಳೋದು ಪ್ಲ್ಯಾನ್ ಐತಿ. ಡೈರೆಕ್ಟಾಗಿ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ನಿಂದ ಇಳಿಯೋದಂತ. ಗುಡ್ ಮಾರ್ನಿಂಗ್. ಸೊ ಲೆಟ್ಸ್ ಹ್ಯಾವ್ ಸಮ್ ಗರಂ ಟೀ ಬಂತಂದ್ರೆ ಲೆಟ್ಸ್ ಗೋ.
ಓಕೆ ಗೈಸ್, ಫೈನಲಿ ಈಗ ಚಿಕ್ಕೋಡಿ ರೀಚ್ ಆಗ್ತೇವೆ. ಟೈಮ್ ಆಗೈತಿ 11:30. ಏನೋ 10 ನಿಮಿಷ ಬಿಟ್ಟರೆ 11 ಆಗ್ತೈತಿ. 8:30 ಬೆಳಗಾವ್ ಬರೋದೈತ್ರಿ. ಬೆಳಗಾವ್ ಬಂದ ಈಗ ಚಿಕ್ಕೋಡಿಗೆ ಬರಾಯ್ತ್ರಿ. ಮತ್ತು ಟ್ರೈನರ್ ಆಗಿದ್ದೆ ನಮ್ಮದ ಸಾಕಾಯ್ತು. ಕೂತು ಭಾಳ ಬೇಜಾರಾಯ್ತು ಆ್ಯಕ್ಚುಲಿ. ಲಗೇಜ್ ಮಾಡ್ಕೊಂಡಿದ್ದೇನೆ ಈಗ. ಫೈನಲಿ ತಪ್ಪ ಮತ್ತೆ ಕರೆಕ ಗಾಡಿ ಹಾಕ್ಕೊಂಡ ಮುಂದೆ ಬರುತ್ತಾ. ಲೆಟ್ಸ್ ಗೋ ಗೈಸ್, ಐ ಆಮ್ ಫುಲ್ ಟೈರ್ಡ್. ಓಕೆ, ನೋಡೋಣ ಏನಾಗುತ್ತೆ ನೆಕ್ಸ್ಟ್. ಫೈನಲಿ ಎಲ್ಲ ಹೇಳ್ತೇನೆ ನಿಮಗೆ ಟೋಟಲ್ ಎಷ್ಟು ಟ್ರಿಪ್ಪದು ಟೋಟಲ್ ಖರ್ಚಾಯಿತು. ಓಕೆ ಗೈಸ್, ಫೈನಲಿ ರೀಚ್ಡ್ ಮೈ ಹೋಮ್. ಓಕೆ ಗೈಸ್, ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೇನೆ ರೀ. ಎಕ್ಸಾಕ್ಟ್ಲಿ 12 ಗಂಟೆಗೆ ಅಂದ್ರೆ ನಾವು ನಿಂತರ್ದ 8:30 ಬರೋ ಟ್ರೈನ ಬೆಳಗಾವ್ಗೆ 9:00 ಬಂದವ. ಚಿಕ್ಕೋಡಿಗೆ 11:00 ಬತ್ರಿ. ಮತ್ತು ಅಲ್ಲಿಂದ ಮತ್ತು 120 ಮಿನಿಟ್ಸ್ ಟ್ರಾವೆಲ್ ಟೋಟಲ್ ಆಯ್ತು ರೀ ನಂಗೆ 12 ಗಂಟೆ ಮನೆಗೆ ಬರೋಕೆ. ಆ್ಯಂಡ್ ನಡ್ರಿ ಎಲ್ಲ ಬಡ ಜಾಗ ಮಾಡಿ ಫ್ರೆಶ್ ಅಪ್ ಅವನು. ನಾನಂತೂ ಫುಲ್ ಟೈರ್ಡ್ ಆಗಿದ್ದೇನು. ಅದಕ್ಕೆ ಪೈಲ ಜಳಕದು ಮಾಡ್ತಾನೆ. ಆಮೇಲೆ ಮತ್ತೆ 2 ತಾಸು ಮಸ್ತ್ ನಿದ್ದೆ ಮಾಡ್ತಾನೆ. ಆಮೇಲೆ ಊಟದು ಮಾಡ್ತಾನು. ಮತ್ತು ಇವತ್ತಿನ ಟೋಟಲ್ ಟ್ರಿಪ್ ಕ್ಯಾಲ್ಕುಲೇಷನ್ ನಿಮಗೆ ಹೇಳ್ಬೇಕಂದ್ರೆ, ಫಸ್ಟ್ ನಾ ವೈಟ್ಫೀಲ್ಡ್, ಅಲ್ಲಿಂದ ಮೆಟ್ರೋ ಸ್ಟೇಷನ್ ಬರೋಕ್ಕಿಂತ ಮೊದಲು ನಡ್ಕೊಂಡು 2 ಕಪ್ ಚಹಾ ಕುಡಿದ್ರಿ ಮತ್ತು 2 ಬಿಸ್ಕೆಟ್. ಆ ಥರ ಟೋಟಲ್ ಆಯ್ತು ರೀ ಕ್ಯಾಲ್ಕುಲೇಷನ್. ಇಲ್ಲಿ ಸೈಡಿಗೆ ಬರೀತಾರಲ್ಲ ನೋಡ್ಕೋತೀರಿ. ಸೊ ಫಸ್ಟ್ ಹತ್ತದಾಯಿತು ಟೋಟಲ 40 ರೂಪೀಸ್ ಚಾಯ್ ಪ್ಲಸ್ 20 ರೂಪೀಸ್ ಬಿಸ್ಕೆಟ್, 60 ರೂಪೀಸ್. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ರೀ ಮೆಟ್ರೋ ಸ್ಟೇಷನ್. ಅಲ್ಲಿ ಮೆಟ್ರೋ ಸ್ಟೇಷನ್ ವೈಟ್ಫೀಲ್ಡಿಂದ ಸ್ಟೇಷನಿಂದ ಡೈರೆಕ್ಟ್ ನಮ್ದು ಕ್ರಾಂತಿಗಿರಿ ಸಂಘ ರೈಲ್ವೆ ಸ್ಟೇಷನ್ ಅಲ್ಲಿ ಬರೋಕೆ ಟೋಟಲ್ ಖರ್ಚಾಯಿತು 8 ರೂಪೀಸ್ ಮೆಟ್ರೋ ಚಾರ್ಜ್. ಆಮೇಲೆ ಅಲ್ಲಿ ಹೋದ ಕೂಡಲೇ ನಾ ತೊಗೊಂಡಿದ್ದೆ ಫ್ರೂಟ್ ಬಾಲ್ 50 ರೂಪೀಸ್. ನೆಕ್ಸ್ಟ್ ಆಮೇಲೆ ಒಂದು ಡಬಲ್ ಆಮ್ಲೆಟ್ ಮತ್ತೊಂದು ವೆಜ್ ಬಿರಿಯಾನಿ, ಅದು 50 + 60, ಅದೊಂದು 110 ರೂಪೀಸ್. ಆ್ಯಂಡ್ ನೆಕ್ಸ್ಟ್ ಫೈನಲಿ ಒಂದು ನೀರು ಬಾಟಲ್ 20 ರೂಪಾಯಿ ತೊಗೊಂಡೇನು ಟೋಟಲ್. ಆಮೇಲೆ ಟ್ರೈನ್ನ ಬುಕ್ ಮಾಡಿದ್ದ AC ಕೋಚ. ಸೊ ಟ್ರೈನ್ ಟೋಟಲ್ ಅದು 1100 ತನಕ ಟ್ರೈನ್ ಬುಕ್ಕಿಂಗ್ ಚಾರ್ಜ್ ಐತೆ ರೀ. ಸೊ ಟೋಟಲ್ ಎಲ್ಲ ಮಾಡ್ತೇನೆ. ಸೊ ಟೋಟಲ್ ಆಗಿದ್ದ ಅಮೌಂಟ್ ಇಷ್ಟು ನೋಡಿರಿ ಅಲ್ಲಿ ತನಕ. ಆಮೇಲೆ ಡೈರೆಕ್ಟ್ ಮಾರ್ನಿಂಗ್ ಅಷ್ಟು ಸ್ವಲ್ಪ ವಡ ತಿಂದಿನಿ ರೀ ನಾಷ್ಟಾಗ, ಅದೊಂದು 40 ರೂಪಾಯಿ. ಆಮೇಲೆ 2 ಸಲ ಒಂದು ಕಾಫಿ, ಒಂದು ಸಲ ಕಾಫಿ ತೊಗೊಂಡಿರಿ, ಅದೊಂದು 20 ರೂಪೀಸ. ಸೊ ಎಲ್ಲ ಅಮೌಂಟ್ ಮೇಲೆ ಟೋಟಲ್ ಮಾಡಿರ್ತಾನು. ಆ ಟೋಟಲ್ ಅಮೌಂಟ್ ನೋಡಿ ಎಲ್ಲ ನಂದು ಎಕ್ಸ್ಪೆನ್ಸ್ ಆಯಿತು. ಜಸ್ಟ್ ಬೆಂಗಳೂರಿಂದ ರಿಟರ್ನ್ ನಮ್ಮ ಮನೆಗೆ ಚಿಕ್ಕೋಡಿಗೆ ಬರುತ್ತಾನ ಅನ್ಕೊಂಡಿರಲಿಲ್ಲ ಇಷ್ಟೆಲ್ಲ ಖರ್ಚಾಕಿತ್ತು. ಯಪ್ಪ ಸಾಕೈತ್ರಿ ಗೈಸ್, ಇಷ್ಟೆಲ್ಲ ಖರ್ಚು ಮಾಡಿ ಮನೆಗೆ ಹೋಗೋದು ಯಾರು ಹೇಳಿದಾರೆ ರೀ. ಸುಮಾರು ರೂಮ್ ಕೊಟ್ರೆ ಭಾಳ ಚಲೋ ಆಗ್ತೈತಲ್ಲ. ಸರಿ ಕೊಡಂಗಿಲ್ಲ ರೀ, ಈಗೆಲ್ಲ ಚೇಂಜ್ ಮಾಡ್ತಿರು. ಯಾ ಗೈಸ್, ಇದನ್ನ ಬ್ಲಾಗ್ದಾಗ ನೋಡಿದ್ರಲ್ಲ ಎಷ್ಟೆಲ್ಲ ಎಕ್ಸ್ಪೆನ್ಸ್ ಆಗ್ತೈತಿ 1 ಡೇ ಜಸ್ಟ್ ಟ್ರಾವೆಲಿಂಗ್ ಹೋಗೋದು ಬರೋದಿತ್ತಂದ್ರೆ. ಆ್ಯಂಡ್ ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣಂತ ಹಿಂಗೆ ಮುಂದೆ ನೋಡಿದಾಗ. ಓಕೆ ಬಾಯ್.